ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವನ್ನ ಎಲ್ಲನೂ ನಾವು ಅನಲೈಸಸ್ ಮಾಡ್ಕೊಂಡು ಹೋದ್ರೆ ನಮಗೆ ಟಿ ಡಿಯಲ್ಲಿ ಕೇಳ್ತಕ್ಕಂಥ ಕ್ವಶನನ್ನು ನಾವು ಈಸಿಯಾಗಿ ನಾವೇನು ಮಾಡ್ಬೋದು, ಹ್ಯಾಂಡಲ್ ಮಾಡಿ ಬರ್ಬೋದು. ಹಾಗಂದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ, ಟೀಚರ್ ಯೂಸಸ್ ಆನ್ಲೈನ್ ಆಡಿಯೋ ಡಿಕ್ಷನರಿ ಇನ್ ದ ಕ್ಲಾಸ್ ರೂಮ್ ಟು ಟೀಚ್. ನೋಡಿರಿ, ಟೀಚರ್ ಯಾಕೆ ಆನ್ಲೈನ್ ಡಿಕ್ಷನರಿನ ಯೂಸ್ ಮಾಡ್ತಾರೆ, ಕ್ಲಾಸ್ ಒಳಗೆ ಏನು ಟೀಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ ಈಸ್ ನಾಟ್ ಎ ನಾಟ್ ಆನ್ಸರ್. ಮೀನಿಂಗ್ ಆಫ್ ದ ವರ್ಡ್ ಇಲ್ಲ, ಮೀನಿಂಗ್ ಆಫ್ ದ ವರ್ಡ್ ಮಾಡ್ಲಿಕ್ಕೆ ನಾವು ಡಿಕ್ಷನರಿ ಯೂಸ್ ಮಾಡ್ತೀವಿ. ನಾ ಇಲ್ಲಿ ಕೇಳಿದ್ದೇನು ಆನ್ಲೈನ್ ಆಡಿಯೋ ಡಿಕ್ಷನರಿ ಕೇಳ್ಯಾರ. ಆಡಿಯೋ ಮೀನ್ಸ್ ಅಲ್ಲಿ ಏನಾಗ್ತೈತಿ, ಪ್ರನೌನ್ಸ್ ಕೇಳ್ತಿರ್ತೇವಿಲ್ಲ ನಾವು, ಅಲ್ಲೇ ಪ್ರನೌನ್ಸಿಯೇಷನ್ ಆಫ್ ದ ವರ್ಡ್ ಈಸ್ ದ ರೈಟ್ ಆನ್ಸರ್, ನಾಟ್ ಎನ್ ವರ್ಡ್ ಆರ್ಡರ್ ಈಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್, ದ ಫುಲ್ ಫಾರ್ಮ್ ಆಫ್ ದ STH ಫೌಂಡ್ ಇನ್ ಡಿಕ್ಷನರಿ ಎಂಟ್ರೀಸ್ ಸ್ಟ್ಯಾಂಡ್ ಫಾರ್. STH ಅಂದ್ರೆ ಸಮಥಿಂಗ್ ಈಸ್ ದ ರೈಟ್ ಆನ್ಸರ್, ನಾಟ್ ಎ ಸಬ್ಜೆಕ್ಟ್, ನಾಟ್ ಎ ಸೂಪರ್ಲೇಟಿವ್, ನಾಟ್ ಎ ಸಂಬಡಿ. ರೈಟ್ ಆನ್ಸರ್ ಈಸ್ ದ ಸಮಥಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, co.odd.in.8 is an entry found in dictionary for the word coordinate. The underline entry, ಇಲ್ಲಿ ಅಂಡರ್ಲೈನ್ ಮಾಡ್ಯಾರಲ್ಲ, ಅದು ಏನಂದ್ರೆ ಪ್ರೊನೌನ್ಸಿಯೇಷನ್ ಇನ್ಕ್ಲೂಡಿಂಗ್ ಸಿಲಾಬಲ್ ಸ್ಟ್ರೆಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, the correct sequence of facilitating a prose lesson by the teacher is. ನೋಡ್ರಿ, ಏನಿದೆ ಫೈವ್ ಗೊತ್ತೈತಲ್ಲ, 5 ಒಳಗೆ ಫಸ್ಟ್ ಏನು ಬರ್ತೈತಿ, ಎಂಗೇಜ್, ನೆಕ್ಸ್ಟ್ ಎಕ್ಸ್ಪ್ಲೋರ್, explain, expand, evaluate is the third one is the right answer. Next question, effective communication involves. Effective communication ಏನನ್ನು ಒಳಗೊಂಡಿರ್ತೈತೆ ಅಂದ್ರೆ appropriate use of voice and ಬಾಡಿ ಲ್ಯಾಂಗ್ವೇಜ್. ಇನ್ನು ಒಬ್ಬರ ಕಡೆ ಇಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ನಡೆದೈತೆ ಅಂದ್ರೆ ಅಲ್ಲಿ ನಮ್ಮದು ವಾಯ್ಸ್ ಜೊತೆ ನಮ್ಮದು ಬಾಡಿ ಲ್ಯಾಂಗ್ವೇಜು ಏನಿರ್ತೈತೆ ಅಲ್ಲಿ ಎರಡದು ಯೂಸ್ ಮಾಡ್ಕೊಂಡಿರ್ತೇವೆ. ಅಂದರೆ ನೋಡ್ರಿ, ಯೂಸ್ ಆಫ್ ಗುಡ್ ವಾಯ್ಸ್ ಓನ್ಲಿ. ಬರೀ ಮಾತಾಡೋದ್ರಿಂದ ಅಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ ನಡೆಯಂಗಿಲ್ಲ. ಒಂದು ನಾವು ಮಕ್ಕಳಿಗೆ ಟೀಚ್ ಮಾಡಬೇಕಂದ್ರೆ ನಮ್ದು ಬಾಡಿ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವಾಯ್ಸ್ ಜೊತೆ ನಮ್ದು ಬಾಡಿ ಲ್ಯಾಂಗ್ವೇಜ್ನು ಏನಾಗ್ತದೆ ಅಲ್ಲಿ ಇಂಪಾರ್ಟೆನ್ಸ್ ಆಗ್ತೈತೆ. ಅದಕ್ಕೆ ಯೂಸ್ ಆಫ್ ಗುಡ್ ವಾಯ್ಸ್ ಓನ್ಲಿ ಈಸ್ ದ ರಾಂಗ್ ಆನ್ಸರ್. ಯೂಸ್ ಆಫ್ ಓನ್ಲಿ ಬಾಡಿ ಲ್ಯಾಂಗ್ವೇಜ್ ಇತ್ತು, ಗುಡ್ ವಾಯ್ಸ್ ಇರಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ನಮ್ಗೆ ಏನಿರಬೇಕಲ್ಲಿ, ಒಂದು ಗುಡ್ ವಾಯ್ಸ್ ಜೊತೆಗೆ ನಮ್ಗೆ ಬಾಡಿ ಲ್ಯಾಂಗ್ವೇಜು ಇರಬೇಕು. ಅದಕ್ಕೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಏನೇನು ಒಳಗೊಂಡಿರ್ತೈತೆ ಅಂದ್ರೆ ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಈಸ್ ದ ರೈಟ್ ಆನ್ಸರ್. ಕ್ಯಾಜುವಲ್ ಲಿಸ್ನಿಂಗ್ ಈಸ್ ಅ ರಾಂಗ್. ನೆಕ್ಸ್ಟ್ ನೋಡ್ರಿ, ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್, ದೇರ್ ಪ್ರೊಡಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್ ಈಸ್. ಯಾವಾಗ ನಮ್ಗೆ ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ ಬಂದ್ಗಳೇನ ನಾವು ಫೋನೆಟಿಕ್ಸ್ಗೆ ಹಾಕ್ಬೇಕು. ಯಾಕಪ್ಪ ಅಂದ್ರೆ ನೋಡ್ರಿ, ಒಂದು ನೆನ್ಪಿಡ್ಬೇಕು, ಫೋನ್ ಒಳಗೆ ನಾವೇನು ಕೇಳ್ತೀವಿ, ಓನ್ಲಿ ಸೌಂಡ್ ಕೇಳ್ತೀವಿ ರೀ, ಸ್ಪೀಚ್ ಆಫ್ ಸೌಂಡ್. ಆ್ಯಂಡ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್ ಈಸ್ ಅಂದ್ರೆ ಫೋನೆಟಿಕ್ಸ್, ನಾಟ್ ಎ ಸಿಕ್ವೆನ್ಸಿಂಗ್, ಸಿಂಟ್ಯಾಕ್ಟಿಕ್, ನಾಟ್ ಎನ್ ಟ್ರಾನ್ಸ್ಕ್ರಿಪ್ಷನ್. ಆನ್ಸರ್ ಈಸ್ ಅ ಫೋನೆಟಿಕ್ಸ್ ಈಸ್ ಅ. ಇವಾಗ ಸ್ಟಡಿ ಆಫ್ ಸ್ಪೀಚ್ ಆಫ್ ಸೌಂಡ್ ಆ್ಯಂಡ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ಸ್ಕ್ರಿಪ್ಟ್ ಬಂದ್ಕೊಳ್ಳೇನ ನಾವು ಏನು ನೆನ್ಪಿಡ್ಬೇಕು, ಫೋನೆಟಿಕ್ಸ್ ನೆನ್ಪಿಡ್ಬೇಕು. ಸ್ಪೀಚ್ ಆಫ್ ಸೌಂಡ್ ಅಂದ್ರೆ ಫೋನ್ಲಿಂದ ನಾವು ಸೌಂಡ್ ಕೇಳ್ತೀವಲ್ಲ ಅನ್ನೋದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ವೆನ್ ದ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ ಟು ಬಿ ಬ್ರೀಫ್ ಇನ್ ರೈಟಿಂಗ್ ಈಸ್ ಎನ್ಹ್ಯಾನ್ಸ್, ದೆನ್ ಹಿ ಹ್ಯಾಸ್ ಅಟೈನ್ ದ ಸ್ಕಿಲ್ ಆಫ್. ನೋಡ್ರಿ, ಒಂದು ಏನು ಹೇಳ್ತೈತೆ ಅಂದರೆ ಸ್ಟೂಡೆಂಟ್ಗೆ ಎಬಿಲಿಟಿ ಆಫ್ ಸೌಂಡ್ಸ್, ವೆನ್ ದ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ ಟು ಬ್ರೀಫ್ ರೈಟಿಂಗ್, ಒಂದು ಬ್ರೀಫ್ ರೈಟಿಂಗ್ ಬರೆಯಾಕೊಂತಾಳ ಅಂದ್ರೆ ಅಲ್ಲಿ ಏನು ಮಾಡಂತಾಳೆ, ಅದಕ್ಕೆ ಸಮರೈಸಿಂಗ್ ಮಾಡಾಕೋತಾರ. ಒಂದು ಯಾವುದೇ ಸ್ಟೂಡೆಂಟು ಅದು ಆಕಿಗೆ ಒಂದು ಎಬಿಲಿಟಿ ಐತಿ, ಇದ್ರದಂದ್ರೆ ಬ್ರೀಫ್ ರೈಟಿಂಗ್ ಎನ್ಹ್ಯಾನ್ಸ್ ಮಾಡ್ಲಕತ್ತಾರ ಅಂದ್ರೆ ಅಲ್ಲಿ ಏನು ಮಾಡ್ಲಿಕ್ಕತ್ತಾಳಕಿ, ಸಮರೈಸಿಂಗ್, ಎಡಿಟಿಂಗ್ ಮಾಡಾಕೊಂತಿಲ್ಲ, ಬ್ರೀಫ್ ರೈಟಿಂಗ್. ಬ್ರೀಫ್ ಅಂದ್ರೆ ಒಂದು ಸಮರಿ ಬರೀಲಿಕ್ಕತ್ತಾರ, ಸಮರೈಸಿಂಗ್ ಮಾಡ್ಲಿಕ್ಕತ್ತಾರ. ಅದು ಏನು ಮಾಡಂತಾರ, ನಾಟ್ ಎನ್ ಪ್ಯಾರಾಫ್ರೈಸಿಂಗ್, ನಾಟ್ ಎನ್ ಫಾರ್ಮೇಟಿಂಗ್. ಆನ್ಸರ್ ಈಸ್ ಸಮರೈಸಿಂಗ್ ಈಸ್ ಎ ರೈಟ್ ಆನ್ಸರ್. ವೆನ್ ದ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ ಟು ಬಿ ಬ್ರೀಫ್ ಇನ್ ರೈಟಿಂಗ್ ಈಸ್ ಎನ್ಹ್ಯಾನ್ಸ್, then he has attained the skill of summarizing is the right answer. Next question, practice of minimal pairs, been,
ಈಸ್ ಯೂಸ್ ಟು ಡೆವಲಪ್ ದ ಡ್ಯಾಶ್ ಸ್ಕಿಲ್. ನೋಡ್ರಿ ಏನು ಮಾಡಂತಾರೆ ಇಲ್ಲಿ ಬೀನ್ ಅಂತ ಹೇಳಂತಾರೆ. ಇಲ್ಲಿ ಲಿಸ್ನಿಂಗು ಆಗಾಕುಂತೈತಿ. ಲಿಸ್ನಿಂಗ್ ಜೊತೆ ನೋಡ್ರಿ ಕೇಳಾಕುಂತೀವಿ, ನಾವು ಕೇಳಾಕುಂತೇವಿ, ಅದರ ಜೊತೆ ನಾವು ಪ್ರೊನೌನ್ಸ್ ನೋಡ್ರಿ ಮಾತಾಡಕೋತೀವಿಲ್ಲ, ಅಲ್ಲಿ ಮಾತಾಡೋದು ಬೀನ್ ಅಂತ ಮಿನಿಮಲ್ ಪೇರ್ಸ್ ಬೀನ್ ಈಸ್ ಯೂಸ್ ಟು ಡೆವಲಪ್. ಅಲ್ಲಿ ಯಾವ ಸ್ಕಿಲ್ ಇದು ಮಾಡಕೊಂತಾರ, ಲಿಸ್ನಿಂಗ್ ಕೇಳಾಕೊಂತೀವಿ, ಅದ್ರ ಜೊತೆ ಮಾತಾಡಕೋತೀವಿಲ್ಲ ರೀ, ಬೀನ್ ಅಲ್ಲಿ ಸ್ಪೀಕಿಂಗ್. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಈಸ್ ದ ರೈಟ್ ಆನ್ಸರ್. ನಾಟ್ ಓನ್ಲಿ listening, not only speaking. Both listening and speaking are skill to develop here. Therefore, practice of minimal pairs been is used to develop dash skill ಅಂದರೆ listening and speaking. ಅಲ್ಲಿ ನೋಡ್ರಿ ಬೀನ್ ಹೇಳಾಕೊಂತೀವಿ ಅಂದ್ರೆ ನಾವು ಹೇಳ್ಕೊಡಾಕೊಂತೀವಿ ಅಂದ್ಕೊಳ್ಳಿನ ಸ್ಪೀಕಿಂಗ್ ಅಂತ ಗಡ್ಬಿಡಿ ಒಳಗೆ ಹಾಕ್ಬಿಡ್ತೀವಿ. ನೋಡ್ರಿ ಅಲ್ಲಿ ಲಿಸ್ನಿಂಗ್ನೂ ಆಗಾಕೊಂತೈತೆ ಕ್ರಿಯೆ. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಬೋತ್ ಎರಡೂ ಕ್ರಿಯೆನೂ ಎರಡೂ ನಡ್ಯಾಕೋತಾವಲ್ಲ, ಹೌದಿಲ್ಲ ರೀ? ಅದಕ್ಕೆ ಆನ್ಸರ್ 4th ಇಸ್ ದ ರೈಟ್ ಆನ್ಸರ್. Next, the role play activity help learners to develop role play activities ಮಾಡೋದ್ರಿಂದ ಅವ್ರಿಗೆ ಏನಾಗ್ತೈತಿ, ಅವರು ಮಾತಾಡೋದ್ರೊಳಗೆ ಏನಾಗ್ತಾರೆ, ಅವರು ಭಾಳ ಶಾಣೆ ಆಗ್ತಾರೆ. ರೋಲ್ ಪ್ಲೇ ಆ್ಯಕ್ಟಿವಿಟೀಸನ್ನು ಮಾಡೋದ್ರಿಂದ ಲರ್ನರ್ಗೆ ಏನು ಹೆಲ್ಪ್ ಆಕೈತೆ ಅಂದ್ರೆ ಅವರು ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್ ಒಳಗೆ ಅವ್ರಿಗೆ ಎಷ್ಟು ಫ್ಲೂಯೆನ್ಸಿ ಬರ್ತೈತೆ ಅಂದ್ರೆ ರೋಲ್ ಪ್ಲೇ ಮಾಡೋದ್ರಿಂದ ಅಷ್ಟು ಬರ್ತೈತಿ. ನೋಡಿರಿ, ರೋಲ್ ಪ್ಲೇ ಮಾಡೋದ್ರಿಂದ ಏನರ ಅಕ್ಯುರೇಸಿ ಇನ್ ರೈಟಿಂಗ್ ಆಕೈತೆ. ರೋಲ್ ಪ್ಲೇ ಅಂದ್ರೆ ಅಲ್ಲಿ ಏನು ಮಾಡಂತೈತಲ್ಲ ಸ್ಪೀಕಿಂಗ್ ಒಳಗೆ ಫ್ಲೂಯೆನ್ಸಿ ಹೋಗ್ತಾರೆ ಅಂತ. ರೋಲ್ ಪ್ಲೇ ಮಾಡೋದ್ರಿಂದ ರೈಟಿಂಗ್ ಈಸ್ ರಾಂಗ್ ಆನ್ಸರ್. ಅಲ್ಲಿ ಕ್ಯಾಸುವಲ್ ಲಿಸ್ನಿಂಗ್ ಅಷ್ಟೇ ನಡೆಯಂತಿಲ್ಲ. ಅಲ್ಲಿ ಏನು ಅಂತೈತಿ, ರೋಲ್ ಪ್ಲೇ ಮಾಡಕೊಂತಾನ ಒಬ್ಬ ವ್ಯಕ್ತಿ, ಒಂದು ವಿದ್ಯಾರ್ಥಿ ರೋಲ್ ಪ್ಲೇ ಮಾಡ್ಲಿಕ್ಕತ್ತಾನಂದ್ರೆ ಅವನು ಫ್ಲೂಯೆನ್ಸಿ ಪಡ್ಕೊತಾನೆ ಇದರೊಳಗೆ, ಸ್ಪೀಕಿಂಗ್ ಒಳಗೆ. ನಾಟ್ ಆ್ಯನ್ ಅಕ್ಯುರೇಸಿ ಇನ್ ರೈಟಿಂಗ್, ನಾಟ್ ಆ್ಯನ್ ಕ್ಯಾಸುವಲ್ ಲಿಸ್ನಿಂಗ್, ನಾಟ್ ಆ್ಯನ್ ಲೆಕ್ಸಿಕಲ್ ಕಾಂಪಿಟೆನ್ಸ್. ದ ಟೀಚರ್ ಕಂಡಕ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಕ್ಲಾಸ್ ರೂಮ್. ನೋಡಿರಿ, ಯಾವಾಗ ಫಾರ್ಮೇಟಿವ್ FA1 FA2 ಅಂತ ಕೇಳಿರಲ್ಲ, FA1 FA2 FA3 ಇದನ್ನು ಎಂಡ್ ಆಫ್ ದ ಎವ್ರಿ ಸೆಮಿಸ್ಟರ್ ತೊಗೊತಾರ. ಎಟ್ ದ ಎಂಡ್ ಆಫ್ ದ ಎವ್ರಿ ಸೆಮಿಸ್ಟರ್ ತೊಗೊಂತಾರ, ಇಲ್ಲ, ಇಸ್ ದ ರಾಂಗ್ ಆನ್ಸರ್. ಎಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್, ನಾಟ್ ಏನರ ಸ್ಟಾರ್ಟಿಂಗ್ ಒಳಗೆ ತೊಗೊಂತಾರ, ಇಲ್ಲ. ಥ್ರೌಟ್ ದ ಅಕಾಡೆಮಿಕ್ ಇಯರ್ ಈಸ್ ದ ರೈಟ್ ಆನ್ಸರ್. ಎಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಈಸ್ ದ ರಾಂಗ್ ಆನ್ಸರ್. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಥ್ರೌಟ್ ದ ಇಯರ್ ನಡಿತೈತಿ. ಫಸ್ಟ್ FA1 ತೊಗೋತಾರ, ನೆಕ್ಸ್ಟ್ FA2 FA3 FA4 ಅಂದ್ರೆ ಥ್ರೌಟ್ ದ ಇಯರ್ ಏನು ಮಾಡ್ತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಥ್ರೂಔಟ್ ಅಕಾಡೆಮಿಕ್ ಇಯರ್, ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಇನ್ ಎ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್. ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟೀಸ್ಲಿಂದ ಏನು ಫೆಸಿಲಿಟೇಟ್ ಆಗ್ತೈತಿ ಈ ಕ್ಲಾಸ್ ರೂಮ್ ಒಳಗಂದ್ರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಚಿಲ್ಡ್ರನ್. ಓನ್ಲಿ ಹ್ಯಾಂಡ್ ಆ್ಯಂಡ್ ಕೋಆರ್ಡಿನೇಷನ್ ನಡೆಯಂಗಿಲ್ಲ. ಪ್ಯಾಸಿವ್ ಪಾರ್ಟಿಸಿಪೇಷನ್ ಈಸ್ ಅ ರಾಂಗ್ ಆನ್ಸರ್. ಪ್ಯಾಸಿವ್ ಯಾವಾಗೂ ಸ್ಟೋರಿ ಟೆಲ್ಲಿಂಗ್ ಅಂದ್ರಲ್ಲೇ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರ್ತೈತಿ, ನಾಟ್ ಎನ್ ಪ್ಯಾಸಿವ್ ಪಾರ್ಟಿಸಿಪೇಷನ್. ಇಂಟರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಅಲ್ಲಿ ಏನಾಗ್ತೈತಿ, ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಕ್ಲಾಸ್ ರೂಮ್ ಒಳಗೆ ಮಾಡೋದ್ರಿಂದ ಇಂಟರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗ್ತೈತಿ, ಉಂಟಾಗ್ತೈತಿ, ನಾಟ್ ಎನ್ ರೀಡಿಂಗ್ ಸ್ಕಿಲ್. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸಮ್ in language learning focuses on. ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ನೋಡಿರಿ, ಕನ್ಸ್ಟ್ರಕ್ಟಿವಿಸಮ್ ಬಂದ್ಕೊಳ್ಳೇನ, ನೋಡಿರಿ, ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಯಾವಾಗೂ ಏನು ಮಾಡ್ತೈತೆ, ಒಂದು ಕನ್ಸ್ಟ್ರಕ್ಟಿವಿಸಮ್ ಅಂತ ಅವ್ರ ಪ್ರಕಾರ ತೊಗೊಂಡ್ರೆ ನಾವು ಲ್ಯಾಂಗ್ವೇಜ್ ಲರ್ನಿಂಗ್ ಎದಕ್ಕೆ ಫೋಕಸ್ ಮಾಡ್ತೈತೆ ಅಂದ್ರೆ ಎಂಗೇಜಿಂಗ್ ಲರ್ನರ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್ ಈಸ್ ದ ರೈಟ್ ಆನ್ಸರ್. ನಾಟ್ ಎನ್ ಎ ರೋಲ್ ಆಫ್ ಇಮಿಟೇಷನ್ ಮೆಮೊರೈಸಿಂಗ್ ಅಂತ ಬಂದ್ಕೊಳ್ಳೋಣ, ಅದು ರಾಂಗ್ ಆನ್ಸರ್ ಆಗ್ತೈತಿ. ಯಾವಾಗ ಒಂದು ಸ್ಟೇಟ್ಮೆಂಟನ್ನು ಟ್ರೂ ಕೇಳಿ ಅಲ್ಲಿ ಮೆಮೊರೈಸಿಂಗ್ ಬಂತಂದ್ರೆ ಅದಕ್ಕೆ ಆನ್ಸರ್ ಆಗಂಗಿಲ್ಲ. ಮೆಮೊರೈಸಿಂಗ್ ಇಂಪಾರ್ಟೆನ್ಸ್ ಯಾವಾಗ ಸ್ಕೂಲ್ನಾಗ ಕೊಡೋಂಗಿಲ್ಲ. ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್ ಈಸ್ ಅ ನಾಟ್ ಎನ್ ಆನ್ಸರ್. ದ ಡಾಮಿನೆಂಟ್ ರೋಲ್ ಆಫ್ ದ ಟೀಚರ್ ಇನ್ ದ ಕ್ಲಾಸ್ ರೂಮ್ ಈಸ್ ಅ ರಾಂಗ್ ಆನ್ಸರ್. Right answer is option number 1, engaging learner in exploring new knowledge. Next is a easy question. CCE stands for continuous comprehensive evaluation is the right answer. Next, classroom transaction in language class should focus on the development of
receptive skill before the development of the productive skill is absolutely correct answer. Absolutely correct is the right answer. Not partially correct, not correct is the wrong answer. Absolutely not correct is the wrong answer. Absolutely right answer. Nodri, classroom transaction in a classroom, class should focus on the development of a receptive skill before the development of the productive skill is the absolutely correct is the answer. Note, when a teacher uses realia in the language class, it means that she is bringing, ನೋಡ್ರಿ ರಿಯಾಲಿಯಾ ಅಂತ ಬಂದಂದ್ರೆ ರಿಯಲ್ ವಸ್ತುಗಳನ್ನ ನಾವು ಕ್ಲಾಸ್ ರೂಮ್ ಒಳಗೆ ಬಳಸ್ಕೊಂಡು ಏನಕ್ಕೆ ಪಾಠ ಮಾಡ್ತೀವಲ್ಲ. ಈಗ ನಾವು ಮಾವಿನ ಹಣ್ಣಿನ ಬಗ್ಗೆ ಕ್ಲಾಸ್ ಮಾಡ್ಬೇಕಂತಂದ್ರೆ ರಿಯಲಿ ಮಾವಿನ ಹಣ್ಣು ತಂದನ್ನು ನಾವು ಕ್ಲಾಸ್ ಮಾಡಿದ್ರೆ ಅದನ್ನು ರಿಯಾಲಿಯಾ ಅಂದ್ರೆ ರಿಯಲ್ ಆಬ್ಜೆಕ್ಟನ್ನು ಏಡ್ಸಾಗಿ ನಾವೇನು ಮಾಡ್ಬೋದಲ್ಲೇ ಬಳಸ್ಕೊತೀವಲ್ಲ ಅದನ್ನು ರಿಯಾಲಿಯಾ ಅಂತ. ಹಾಗಂದ್ರೆ ಇಲ್ಲ ರಿಯಲ್ ಲೈಫ್ ಸಿಚುಯೇಷನ್ ಟು ಕಮ್ಯುನಿಕೇಟ್ ಇಸ್ ದ ರಾಂಗ್ ಆನ್ಸರ್. ರಿಯಲಿಸ್ಟಿಕ್ ಟಾರ್ಗೆಟ್ ಆ್ಯಂಡ್ ದ ಆಬ್ಜೆಕ್ಟ್ ಫಾರ್ ಅಚೀವ್ಮೆಂಟ್ಸ್ ಇಸ್ ದ ರಾಂಗ್ ಆನ್ಸರ್. ರಿಯಲ್ ಆಬ್ಜೆಕ್ಟ್ ಆ್ಯಸ್ ಎ ಟೀಚಿಂಗ್ ಏಡ್ಸ್, ರಿಯಾಲಿಯಾ ಮೀನ್ಸ್ ರಿಯಲ್ ಆಬ್ಜೆಕ್ಟನ್ನು ನಾವು ಟೀಚಿಂಗ್ ಏಡ್ಸ್ ಆಗಿ ಬಳಸ್ತೀವಿ. ಹಾಗಂದ್ರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ರಿಯಲ್ ಆ್ಯಕ್ಟಿವಿಟೀಸ್ ಫಾರ್ ಸ್ಟೂಡೆಂಟ್ ಲೆವೆಲ್, ರಿಯಲ್ ಆ್ಯಕ್ಟಿವಿಟೀಸ್ ಮಾಡೋದಲ್ಲ, ರಿಯಲ್ ಆಬ್ಜೆಕ್ಟನ್ನು ಟೀಚಿಂಗ್ ಏಡ್ಸ್ ಆಗಿ ಬೆಳೆಸೋದಕ್ಕೆ ನಾವು ರಿಯಾಲಿಯಾ ಅಂತೀವಿ. ನೆಕ್ಸ್ಟ್, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್, ನೋಡ್ರಿ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಒಳಗನ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಪರ್ಪೋಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಈಸ್ ಟು, ರೆಮಿಡಿಯಲ್ ಟೀಚಿಂಗ್ ಪರಿಹಾರ ಬೋಧನೆಯನ್ನೇ ಯಾವಾಗ ಕಂಡುಕೊತಾರೆ, ಯಾವ ಉದ್ದೇಶದಿಂದ ಬಳಕಿಸ್ತಾರೆ ಅಂದ್ರೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಟರ್ಮ್, ನೋಡ್ರಿ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಟ್. ನೋಡ್ರಿ ಯಾವುದನ್ನು ಮಕ್ಕಳು ಕಲ್ತಿರಂಗಿಲ್ಲ ಅದನ್ನು ಇನ್ನೊಮ್ಮಿನ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ನಾವೇನು ಮಾಡ್ತೀವಿ, ರೆಮಿಡಿಯಲ್ ಟೀಚಿಂಗನ್ನು ಬಳಸ್ತೀವಿ. ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಟ್, ಏನನ್ನು ಕರೆಕ್ಟ್ ಸರಿತಂಗೆ ಮಕ್ಕಳು ಕಲ್ತಿರಂಗಿಲ್ಲ ಅದನ್ನು ನಾವು ಇನ್ನೊಮ್ಮಿನ ಅವ್ರಿಗೆ ಏನು ಮಾಡ್ಬೋದನ್ನು ಕಲಿಸೋದಕ್ಕೆ ಏನಂತಾರೆ ರೆಮಿಡಿಯಲ್ ಟೀಚಿಂಗ್. ನೋಡ್ರಿ, ಇಂಟ್ರೊಡ್ಯೂಸ್ ದ ನ್ಯೂ ಲ್ಯಾಂಗ್ವೇಜ್ ಐಟಮ್ಸ್, ನಾಟ್ ಟೆಸ್ಟ್ ರೀಸೆಂಟ್ ಥಾಟ್ ಐಟಮ್ಸ್, ನೋ. Teach again the language item learned, it reinforce, not. Teach again the language items not properly learnt, ಯಾವ ಮಕ್ಕಳು ಸರಿತಾಗಿ ಕಲ್ತಿರಂಗಿಲ್ಲಲ್ಲ ಅವರಿಗೆ ಪರಿಹಾರ ಬೋಧನೆ ಮುಖಾಂತರ ನಾವು ಇನ್ನೊಮ್ಮೆ ಕಲಿತ ಅವ್ರನ್ನ ಜಾಣರನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಬೈ ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್. ನೋಡ್ರಿ ಏನು ಮಾಡ್ಬೋದು, ಬೈ ಎಂಗೇಜಿಂಗ್ ಟೀಚರ್, ನೋಡ್ರಿ ಬೈ ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಡಿಕ್ಷನರಿ ವರ್ಕ್, ಸ್ಟೂಡೆಂಟ್ಸನ್ನು ನಾವು ಡಿಕ್ಷನರಿ ವರ್ಕ್ಗೆ ಎಂಗೇಜ್ ಆಗಿರೋಂತ ಮಾಡಿದ್ರೆ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ರೆಫರೆನ್ಸ್ ಸ್ಕಿಲ್, ಒಂದನ್ನು ನಾವು ರೆಫರ್ ಮಾಡ್ಲಿಕ್ಕೆ ಅವ್ರಿಗೆ ಕಲಿಸ್ಕೊಟ್ಟಂಗೆ ಆಕೈತಿ. ಡಿಕ್ಷನರಿಯನ್ನು ಡಿಕ್ಷನರಿ ನೋಡ್ರಿ ಇದ್ರದ್ದು ಪದಗಳ ಅರ್ಥ ಕಂಡು ಹಿಡೀರಿ ಅಂತ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರದ್ದು ರೆಫರೆನ್ಸ್ ಸ್ಕಿಲ್, ಇದನ್ನು ನಾವು ರೆಫರ್ ಮಾಡ್ಬೋದಾ ಅಂತ ಅವ್ರಿಗೆ ತಿಳಿತೈತೆ. ಹಂಗಂದ್ರೆ ನಾವು ಟೀಚರ್ ಆದವರು ಇಲ್ಲಿ ಯಾವ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಲಿಕ್ಕತ್ತಾರ ಅಂದ್ರೆ ಅವ್ರದ್ದು ರೆಫರೆನ್ಸ್ ಸ್ಕಿಲ್ಲನ್ನು ಏನು ಮಾಡ್ಲಿಕ್ಕತ್ತಾರ, ಇಂಪ್ರೂವ್ ಮಾಡ್ಲಿಕ್ಕತ್ತಾರ. ನಾಟ್ ಏನೇ ಲಿಸ್ನಿಂಗ್, ಡಿಕ್ಷನರಿಯಿಂದ ಬರೀ ಬರೀ ನೋಡೋದಿಂದ ಮಾಡ್ತಾರಾ, ಇಲ್ಲ ರೈಟಿಂಗ್ ಡಿಕ್ಷನರಿ ನೋಡಿ ಬರೀ ಬರ್ಕೊಳೋದಿಂದ ಮಾಡ್ತಾರಾ, ಬರೀ ಸ್ಪೀಕಿಂಗ್ ಅಂದರೆ ಅದರಲ್ಲಿ ಕೇಳೋದು ಮಾಡ್ತಾರಾ, ಇಲ್ಲ ಅದರಿಂದ ಅವ್ರಿಗೆ ರೆಫರೆನ್ಸ್, ನಾವು ಡಿಕ್ಷನರಿಯನ್ನು ರೆಫರ್ ಮಾಡ್ಬೋದಾ ಅನ್ನೋ ಸ್ಕಿಲ್ಲನ್ನು ನಾವಲ್ಲಿ ಬೆಳೆಸ್ಬೋದು. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ CBL ಸ್ಟ್ಯಾಂಡ್ ಫಾರ್, ನೋಡ್ರಿ CBL ಅಂದ್ರೆ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಈಸ್ ದ ರೈಟ್ ಆನ್ಸರ್. ಇವು ಶಾರ್ಟ್ ಫಾರ್ಮ್ ಕೊಟ್ಟಿದ್ದ ಲಾಂಗ್ ಫಾರ್ಮ್ ಒಳಗೆ ಭಾಳ ಕ್ವಶನ್ಸ್ ಇದ್ರ ಮೇಲೆ ಒಂದೊಂದು ಕ್ವಶನ್ ಬರೋ ಚಾನ್ಸಸ್ ಭಾಳ ಇರ್ತಾವೆ. CBL ಅಂದ್ರೆ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಆಡಿಯೋ ವಿಜುವಲ್ ಏಡ್ ಫ್ರಾಮ್ ದ ಗಿವನ್ ಆಪ್ಷನ್. ನೋಡ್ರಿ ಆಡಿಯೋ ಮತ್ತು ವಿಜುವಲ್ ಎರಡು ಇರ್ಬೇಕು ಅಂಥದ್ದು ಯಾವುದು, ಬ್ಲ್ಯಾಕ್ ಬೋರ್ಡ್ ಓನ್ಲಿ ವಿಜುವಲ್,
ಚಾರ್ಟ್ಸ್ ಓನ್ಲಿ ವಿಜುವಲ್, ಫ್ಲ್ಯಾಶ್ ಕಾರ್ಡ್ ಈಸ್ ಅ ವಿಜುವಲ್. ಫಿಲ್ಮ್ಸ್ ಒಳಗೆ ಏನಾಗೈತಿ, ಆಡಿಯೋನು ಬರ್ತೈತಿ, ವಿಜುವಲ್ ಬರ್ತೈತಿ. ಹಾಗಂದ್ರೆ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದ ಅಬ್ರಿವಿಯೇಷನ್ ಆಫ್, ನೋಡ್ರಿ ಇಲ್ಲಿನೂ ಬಂತು, ELT ಸ್ಟ್ಯಾಂಡ್ಸ್ ಫಾರ್, ELT ಮೀನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ದ ರೈಟ್ ಆನ್ಸರ್. ELT ಮೀನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, in the second language scenario, the focus is usually on fluency first is the right answer. There is a difference in the length of the vowel sounds. Next question, there is a difference in the length of the vowel sounds. This statement is true. ನೋಡ್ರಿ, ದೆರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ವೋವೆಲ್ ಸೌಂಡ್. ವೋವೆಲ್ ಸೌಂಡ್ ಒಳಗೆ ಏನಿರ್ತೈತಿ, ಲೆಂತ್ ಆಫ್ ದ ವೋವೆಲ್ ಸೌಂಡ್ ಒಳಗೆ ಏನಿರ್ತೈತಿ, ಡಿಫ್ರೆನ್ಸ್ ಇರ್ತೈತಿ. ಈಸ್ ಅಬ್ಸಲ್ಯೂಟ್ಲಿ ರೈಟ್. ನೆಕ್ಸ್ಟ್, ದ ನಂಬರ್ ಆಫ್ ದ ಡಿಫ್ತಾಂಗ್ಸ್. ನೋಡ್ರಿ, ದ ನಂಬರ್ ಆಫ್ ದ ಡಿಫ್ತಾಂಗ್ಸ್ ಇನ್ ದ ಇಂಗ್ಲೀಷ್. ನೋಡ್ರಿ, ಇಂಗ್ಲೀಷ್ ಒಳಗೆ ಡಿಫ್ತಾಂಗ್ಸ್ ಎಷ್ಟಿರ್ತಾವೆ, 8 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಟಾಪಿಕ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, the topic sentence of the following paragraph is missing. Write the appropriate topic sentence after reading the rest of the paragraph. The main objective of this task is given by teacher is to test. ಏನು ಮಾಡ್ಲಿಕ್ಕತ್ತಾರ, ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಈಸ್ ಮಿಸ್ಸಿಂಗ್. ಒಂದು ಪ್ಯಾರಾಗ್ರಾಫ್ ಒಳಗೆ ಏನಾಗೈತೆ, ಅಲ್ಲಿ ಒಂದು ಟಾಪಿಕ್ ಸೆಂಟೆನ್ಸ್ ಏನಾಗೈತಿ, ಮಿಸ್ ಆಗೈತಿ. ರೈಟ್ ದ ಅಪ್ರಾಪ್ರಿಯೇಟ್ ಟಾಪಿಕ್ ಸೆಂಟೆನ್ಸ್. ಅಲ್ಲಿ ನಾವು ಅಪ್ರಾಪ್ರಿಯೇಟ್ ಟಾಪಿಕ್ ಸೆಂಟೆನ್ಸನ್ನು ಬರೀಬೇಕಂದ್ರೆ ನಮಗಲ್ಲೇ ರೀಡಿಂಗ್ ಕಾಂಪ್ರಿಹೆನ್ಷನ್ ನಮ್ದು ಏನಾಕೈತೆ, ಅಲ್ಲಿ ನಮ್ಗೆ ಇಂಪ್ರೂವ್ ಆಗ್ತೈತಿ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಗಿವನ್ ಟಾಸ್ಕ್ ಬೈ ದ ಟೀಚರ್ ಟು ಟೆಸ್ಟ್. ಅವ್ರನ್ನ ನಾವು ಏನು ಟೆಸ್ಟ್ ಮಾಡ್ಲಿಕ್ಕತ್ತಾರ, ಟೀಚರ್ ಅವ್ರದ್ದು ರೀಡಿಂಗ್ ಕಾಂಪ್ರಿಹೆನ್ಷನ್ ಕರೆಕ್ಟ್ ಐತೆ ಇಲ್ಲ ಅನ್ನೋದನ್ನು ಟೀಚರ್ ತಿಳ್ಕೊಲಿಕ್ಕತ್ತಾರ. ಅದಕ್ಕೆ ಏನು ಮಾಡ್ಲಿಕ್ಕತ್ತಾರ, ಇದನ್ನ ಯೂಸ್ ಮಾಡ್ಲಿಕ್ಕತ್ತಾರ. ನೆಕ್ಸ್ಟ್, LAC. ನೋಡ್ರಿ, LAC approach is found to be an interesting area to ace the process of learning if the context of the language teaching. LAC ನೋಡ್ರಿ, ಇಂಡೈರೆಕ್ಟ್. LAC ಅಂದ್ರೆ ಏನು, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ನೆನ್ಪಿಡ್ಬೇಕು, LAC ಮೀನ್ಸ್ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ನೆಕ್ಸ್ಟ್, a teacher uses many teaching learning resources in the teaching of the English. The more useful TLM in developing the vocabulary among the students is the Threshers is the right answer. Next, there are many approaches and methods in a language teaching. Among them, the one that focus more on developing communication. ನೋಡ್ರಿ, ಭಾಳ ಈಸಿ ಐತದ. ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋದೇ ಆದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇಲ್ಲಿ ನೋಡ್ರಿ, ಏನೈತಿ ಇದ್ರೊಳಗೆ ಭಾಳ ಅಪ್ರೋಚಸ್ ಏನದಾವು. ಲ್ಯಾಂಗ್ವೇಜ್ ಟೀಚಿಂಗ್ ಒಳಗೆ ಭಾಳ ಅಪ್ರೋಚಸ್ ಅದಾವೆ. ಅದರೊಳಗೆ ಯಾವುದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ತೈತಿ ಅಂದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, developing the reference skill among the learner is required to become less dependent in learning. There is a need to list and grade the elements of the reference skill. The most required reference skill to be taught at the beginners level is looking up a dictionary is the right answer. Next, developing imagination is an important objective of language teaching. The text type that helps developing imagination is stories is the right answer. Not an biography, not an recite, not an report. Right answer is the stories is the right answer. ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗೆ ನಾನು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮ್ಮ ಅನಲೈಸಿಸ್ ಮಾಡಿದ್ರಿ. ಇದ್ರೊಳಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ಲರಿಗೂ ಏನು ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.